ಶಿವರಾಜ್ ಕುಮಾರ್ ಎಂದು ಶಿವನ ರೀತಿಯ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ದೇ ಇಲ್ಲ. ಆದರೆ ಶಿವಣ್ಣನ ಮಹಾರುದ್ರನ ಆರಾಧಕರ ತರವೇ ಕಾಣಿಸ್ಕೊಂಡಿದ್ದಾರೆ. ಹಣೆ ಮೇಲೆ ವಿಭೂತಿ ಇದೆ, ಕೊರಳಲ್ಲಿ ಮತ್ತು ಕಿವಿಯಲ್ಲಿ ರುದ್ರಾಕ್ಷಿಗಳಿವೆ. ಧರಿಸಿರೋ ಬಟ್ಟೆ ಕಪ್ಪು ಬಣ್ಣದಿಂದಲೇ ಕೂಡಿವೆ. ಈ ರೂಪದಲ್ಲಿ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗೆ ಅಕುಲ್ ಬಾಲಾಜಿಯವರ ಮನೆಗೆ ಹೋಗಿದ್ದಾರೆ. ಹೊಸದಾಗಿ ಕಟ್ಟಿದ ಮನೆಗೆ ಕಾಲಿಟ್ಟಿದ್ದಾರೆ. ಮನಸಾರೆ ಇಡೀ ಮನೆಯನ್ನ ನೋಡಿದ್ದಾರೆ. ಶಿವರಾಜ್ ಕುಮಾರ್ ಅವರ ಈ ಒಂದು ವಿಡಿಯೋ ವೈರಲ್ ಆಗಿದೆ. ಮಹಾರುದ್ರನ ಆರಾಧಕ ಅಘೋರಿಗಳ ತರವೇ ಶಿವಣ್ಣ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಇದು ಯಾಕೆ ಅನ್ನುವ ಪ್ರಶ್ನೆನೂ ಇದೆ. ಶೂಟಿಂಗ್ ಸೆಟ್ನಿಂದ ನೇರವಾಗಿಯೇ ಅಕುಲ್ ಬಾಲಾಜಿಯವರ ಮನೆಗೆ ಬಂದಂತೆ ಇದೆ. ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರೂ ಇದ್ದಾರೆ. ಅಕುಲ್ ಬಾಲಾಜಿಯವರು ಪ್ರೀತಿಯಿಂದ ಕಟ್ಟಿದ ಮನೆಯನ್ನ ಅಷ್ಟೇ ಪ್ರೀತಿಯಿಂದ ನೋಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರಿ ವಂದಿತಾ ಬೆಂಗಳೂರಿನಲ್ಲಿ ನುಕಾಸ್ ಕೆಫೆ ಎಂಬ ಹೋಮ್ ಬೇಕರಿ ಉದ್ಯಮವನ್ನ ಆರಂಭಿಸಿದ್ದಾರೆ. ಅಪ್ಪು ಪ್ರೀತಿಯಿಂದ ಕರೆಯುತ್ತಿದ್ದ ನುಕ್ಕಿ ಎಂಬ ಅಡ್ಡ ಹೆಸರನ್ನ ತಮ್ಮ ಬ್ರ್ಯಾಂಡ್ಗೆ ಇಟ್ಟಿರುವ ಅವರು ತಿರಮಿಸು, ಬ್ರೌನಿ ಮತ್ತು ಚೀಸ್ ಕೇಕ್ ಸೇರಿದಂತೆ ಹಲವು ಸಿಹಿ ತಿನಿಸುಗಳನ್ನ ಸ್ವತಃ ತಯಾರಿಸಿ ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ. ಈ ಬಗ್ಗೆ ವಂದಿತಾ ಪುನೀತ್ ರಾಜ್ಕುಮಾರ್ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫೋಟೋ ಹಾಕಿ ಆರ್ಡರ್ ಮಾಡಿ ಎಂದು ಲಿಂಕ್ ಹಂಚಿಕೊಂಡಿದ್ದರು. ಬೇಕಿಂಗ್ ಮೇಲಿನ ತಮ್ಮ ಆಸಕ್ತಿಯನ್ನ ಉದ್ಯಮವನ್ನಾಗಿಸಿಕೊಂಡ ವಂದಿತಾ ತಿರಮಿಸು, ಬ್ರೌನಿ, ಚೀಸ್ ಕೇಕ್ ಸೇರಿದಂತೆ ಹಲವು ಸಿಹಿ ತಿನಿಸುಗಳನ್ನು ಸ್ವತಃ ತಯಾರಿಸಿ ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ. ಹೆಚ್ಚಿನ ಆರ್ಡರ್ಗಳು ಬಂದರೆ ಡೆಲಿವರಿ ತಡವಾಗುವ ಸಾಧ್ಯತೆ ಇದೆ ಎಂದು ಮೊದಲೇ ತಿಳಿಸಿದ್ದಾರೆ. ಈಗ ಅಪ್ಪ ತಮಗೆ ಇಟ್ಟ ಹೆಸರಿನಿಂದಲೇ ಉದ್ಯಮ ಆರಂಭಿಸಿರುವ ವಂದಿತಾಗೆ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ ಹರಿದುಬರುತ್ತಿದೆ. ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದಾರೆ. ನಾಡದೇವಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ವಿಜಯಲಕ್ಷ್ಮಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. 2024ರ ಜೂನ್ ತಿಂಗಳಲ್ಲಿ ನಟನ ಬಂಧನವಾಗಿತ್ತು. ಕೆಲ ತಿಂಗಳುಗಳ ಬಳಿಕ ಜಾಮೀನು ಪಡೆದು ಹೊರಬಂದಿದ್ದರು. ಆದರೆ ದರ್ಶನ್ ಜಾಮೀನು ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು. 2025ರ ಆಗಸ್ಟ್ನಲ್ಲಿ ಮತ್ತೆ ದರ್ಶನ್ ಬಂಧನ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ. ಸ್ಯಾಂಡಲ್ವುಡ್ ಬಾಸ್ ಚಿತ್ರ ರಿಲೀಸ್ಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ತಡೆ ಕೋರಿ ಹೈಕೋರ್ಟ್ ಮೆಟ್ಲೇರಿದ್ರು. ಆದರೆ ಹೈಕೋರ್ಟ್ಗೆ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಹೈಕೋರ್ಟ್ ಈಗ ವಜಾಗೊಳಿಸಿದೆ. ಈ ಹಿನ್ನೆಲೆಯಲ್ಲಿಯೇ ನಿನ್ನೆ ಸಂಜೆ ಈ ಬಾಸ್ ಚಿತ್ರ ರಿಲೀಸ್ ಆಗಿದೆ. ಈ ವಿಷಯವನ್ನ ಚಿತ್ರತಂಡ ಅಧಿಕೃತವಾದ ಪ್ರಕಟಣೆ ಮೂಲಕ ಹೇಳಿಕೊಂಡಿದೆ. ಬಾಸ್ ಚಿತ್ರವನ್ನ ರಿಲೀಸ್ ಮಾಡಲೇಬಾರದು ಅಂತ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಇದೀಗ ಇವರ ಮೇಲ್ಮನವಿಯನ್ನ ವಜಾಗೊಳಿಸಿದೆ. ಚಿತ್ರ ರಿಲೀಸ್ಗೂ ಅನುಮತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರತಂಡ ಚಿತ್ರವನ್ನ ನಿನ್ನೆ ರಿಲೀಸ್ ಮಾಡ್ತೇವೆ ಅಂತಲೇ ಪ್ರಕಟಣೆ ಮೂಲಕವೇ ತಿಳಿಸಿದೆ. ಈ ಬಾಸ್ ಚಿತ್ರಕ್ಕೆ ತನುಷ್ ಶಿವಣ್ಣ ನಾಯಕರಾಗಿದ್ದಾರೆ. ಇವರೇ ಈ ಸಿನಿಮಾದ ನಿರ್ಮಾಪಕರೂ ಆಗಿದ್ದಾರೆ. ಲವಾ ವಿ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಹೊಸ ಮಾಹಿತಿ ಕೊಟ್ಟಿದ್ದಾರೆ. ಇದು ಕರಾವಳಿ ಚಿತ್ರದ ವಿಷಯ ಆಗಿದೆ. ಈ ಚಿತ್ರದಲ್ಲಿ ಮಹಾವೀರ ಅನ್ನುವ ಪಾತ್ರ ಇವರು ಮಾಡಿದ್ದಾರೆ. ಆದರೆ ಇದು ಗೆಸ್ಟ್ ರೋಲ್ ಅನ್ನೋದು ಅಷ್ಟೇ ಸತ್ಯ. ಆದರೂ ರಾಜ್ ಬಿ ಶೆಟ್ಟಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡ್ತಾನೇ ಇದ್ದಾರೆ. ಇನ್ಸ್ಟಾಗ್ರಾಮ್ ಲೈವಲ್ಲಿ ಈ ಚಿತ್ರದ ಪ್ರೀಮಿಯರ್ ಶೋನ ಮಾಹಿತಿ ಕೊಟ್ಟಿದ್ದಾರೆ. ಯಾವ ದಿನ ಯಾವ ಊರಲ್ಲಿ ಪ್ರೀಮಿಯರ್ ಶೋ ಇರುತ್ತದೆ ಅನ್ನೋದನ್ನ ಹೇಳಿದ್ದಾರೆ. ಕರಾವಳಿ ಚಿತ್ರದ ಪ್ರೀಮಿಯರ್ ಶೋ ಪ್ಲಾನ್ ಆಗಿವೆ. ಮಂಗಳೂರು, ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರಿನಲ್ಲಿ ಈ ಚಿತ್ರದ ಪ್ರೀಮಿಯರ್ ಶೋ ನಡೆಯುತ್ತಿದೆ. ಈ ವಿಷಯವನ್ನ ರಾಜ್ ಬಿ ಶೆಟ್ಟಿ ಅಧಿಕೃತವಾಗಿಯೇ ಹೇಳಿದ್ದಾರೆ. ವಿಶೇಷವೆಂದ್ರೆ ಇನ್ಸ್ಟಾಗ್ರಾಮ್ ಲೈವಲ್ಲಿಯೇ ಈ ಒಂದು ಮಾಹಿತಿಯನ್ನ ರಾಜ್ ಬಿ ಶೆಟ್ಟಿ ಕೊಟ್ಟಿದ್ದಾರೆ. ಈ ಚಿತ್ರದ ಪ್ರೀಮಿಯರ್ ಶೋಗಳಿವೆ. ಜುಲೈ 24ರಂದು ಈ ಕರಾವಳಿ ಚಿತ್ರ ರಾಜ್ಯಾದ್ಯಂತ ರಿಲೀಸ್ ಆಗುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.